Hi friends, welcome to my channel. Please come. ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ಹಣ್ಣಿನ ವಿಷಯವಾಗಿ ತಿಳ್ಕೊಳ್ಳೋಣವಾ? ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಣ ಅಂತ ಇದ್ದೀನಿ. ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ನಾವು ಎಲ್ಲ ಹಣ್ಣುಗಳು ನೋಡ್ತೀವಿ. ಹಣ್ಣುಗಳಲ್ಲಿ ರಾಜ ಅನ್ಸ್ಕೊಳ್ಳೋದು ಯಾವುದು? ಮಾವಿನ ಹಣ್ಣು ತಾನೆ. ಮಾವಿನ ಹಣ್ಣಿನ ಬಗ್ಗೆನೇ ಇವತ್ತು ಮಾತಾಡೋಕೆ ಹೊರಟಿದ್ದೀನಿ. ಎಸ್, ಇದು ನೋಡಿ ಹೊರದೇಶದ್ದಲ್ಲ, ಇದು ನಮ್ಮ ದೇಶದ್ದೇ. ಮಾವಿನ ಹಣ್ಣು ಬಂದು ಪ್ರಮುಖವಾದದ್ದು ನಮ್ಮ ದೇಶದಲ್ಲಲ್ವಾ. ಹಣ್ಣುಗಳಲ್ಲೇ ಪ್ರಮುಖವಾದ ಹಣ್ಣು ನಮ್ಮ ಮಾವಿನ ಹಣ್ಣಾಗಿರುತ್ತೆ. ಇದು ಎಲ್ಲ ಟೈಮಲ್ಲಿ ಬಿಡಲ್ಲ, ಕೇವಲ ಒಂದೇ ಟೈಮ್ ವರ್ಷದಲ್ಲಿ, ಅದು ಗ್ರೀಷ್ಮ ಋತುವಿನಲ್ಲಿ ಮಾತ್ರ ಬಿಡುವಂಥ ಹಣ್ಣಾಗಿದೆ. ಇದು ಚಿಕ್ಕ ಬಾಲರಿಂದ ಇದ್ದು ರುದ್ರವರೆಗೂ ಅಟ್ರಾಕ್ಷನ್ ಮಾಡೋವಂಥ ಒಂದು ಹಣ್ಣಾಗಿದೆ. ಇದು ಅಟ್ರಾಕ್ಷನ್ ಮಾಡೋದು ಅಂದರೆ ನೋಡೋದಕ್ಕೆ ಅಲ್ಲ, ಬಟ್ ಇದ್ರ ಟೇಸ್ಟಿಂದ ಅಷ್ಟು ಅಟ್ರಾಕ್ಷನ್ ಮಾಡುತ್ತೆ ಎಲ್ರೂ. ಅಷ್ಟೇ ಅಲ್ಲ, ಮಾವಿನ ಹಣ್ಣಲ್ಲಿ ಬೇಜಾನ್ ವಿಧಗಳಿದೆ. ಅವುಗಳಲ್ಲಿ ಕೆಲವು ಮಾತ್ರ ಗೊತ್ತು ನಮಗೆ. ಎಷ್ಟೋ ಥರ ಇದೆ ಅದು. ಎಷ್ಟೋ ವರ್ಷಗಳಿಂದ ಭಾರತದಲ್ಲಿ ಇದು ಬೆಳೀತಾನೆ ಇದ್ದಾರಲ್ವಾ. ಅಷ್ಟೇ ಅಲ್ಲ, ಈ ಮಾವಿನ ಹಣ್ಣು ಏನು ವಿಶೇಷ ಗೊತ್ತಾ? ಒಂದು ಮಾಂಜಿಫೇರ್ ಇಂಡಿಕಲಿನ್ ಎಂಬ ಸಸ್ಯಶಾಸ್ತ್ರೀಯ ಹೆಸರನ್ನು ಪಡೆದಿರೋಂಥ ಏಕೈಕ ಹಣ್ಣು ಅಂತ ಹೇಳ್ಬೋದು ಇದನ್ನು. ಓಕೆ ಫ್ರೆಂಡ್ಸ್, ತಿಳಿಯೋಣ ಬನ್ನಿ. ನೋಡಿ, ಈ ಹಣ್ಣನ್ನು ನಾವು ಹೆಚ್ಚಾಗಿ ನಿಯಮಿತವಾಗಿ ನಾವು ಸೇವಿಸಿದ್ವಿ ಅಂದರೆ ಇದು ಗಂಡಸರಿಗೂ ಹೆಂಗಸರಿಗೂ ತುಂಬ ಒಳ್ಳೆಯದೇ ಇರುತ್ತೆ. ಬಟ್ ವೀರ್ಯ ವೃದ್ಧಿ ಆಗುತ್ತೆ ನೋಡಿ. ಇದರಿಂದ ವೀರ್ಯ ವೃದ್ಧಿ ಆಗುತ್ತೆ. ಮತ್ತು ನರಗಳಲ್ಲಿ ವೀಕ್ನೆಸ್ ಇದ್ದರೆ ಅದು ಸರಿಯಾಗುತ್ತೆ. ಆಮೇಲೆ ಮತ್ತು ಲೇಡೀಸ್ ವೆರಿ ವೆರಿ ಇಂಪಾರ್ಟೆಂಟ್, ಗ್ಲವ್ನೆಸ್. ಏನು ಹೆಣ್ಮಕ್ಳಿಗೆಲ್ಲ ಇರುತ್ತಲ್ವ, ಅದು ಏನು ನಮ್ಮ ಸ್ಕಿನ್ ಗ್ಲವ್ ಬರಬೇಕು ಅಂದರೆ ನಾವು ಈ ಮಾವಿನ ಹಣ್ಣನ್ನು ಯೂಸ್ ಮಾಡೋದು ಬೆಟರ್. ಇದು ತುಂಬ 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 ಅದರಲ್ಲಿ ಹೆಸರು ಪಡೆದಿದೆ, ಅದಕ್ಕೋಸ್ಕರನೇ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಮಾವಿನ ಹಣ್ಣಿನ ರಸಕ್ಕೆ 2 ಚಮಚ ಜೇನುತುಪ್ಪ ಬೆರೆಸಿ ಕುಡಿದ್ರೆ ಅದಿನ್ನೂ ಡಬಲ್ ಆಗುತ್ತೆ. ಎಷ್ಟು ಡಬಲ್ ಕೆಲಸ. ಏನು ಅಂದರೆ ಆ್ಯಕ್ಟಿವ್ನೆಸ್ ಹೆಚ್ಚಾಗುತ್ತೆ, ನರಮಂಡಲ ಉತ್ತೇಜನಗೊಳ್ಳುತ್ತೆ, ವೀರ್ಯ ವೃದ್ಧಿ ಆಗುತ್ತೆ, ಗ್ಲೋನೆಸ್ ಜಾಸ್ತಿ ಆಗುತ್ತೆ. ಇಷ್ಟೆಲ್ಲ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ. ಬಟ್ ಇದನ್ನು ಮಾತ್ರ ನಾವು ಮಿಸ್ ಮಾಡ್ಕೊಂಡಿದ್ರೆ. ಯಾಕೆಂದರೆ ಎಲ್ಲ ಹಣ್ಣುಗಳಿಗಿಂತ ಪರವಾಗಿಲ್ಲ, ಇದು ಕಡಿಮೆನೇ ಇರುತ್ತೆ, ಅಂಥ ಜಾಸ್ತಿ ಏನಿರಲ್ಲ ದುಡ್ಡು ಇದು. ಬಟ್ ಇದನ್ನು ಯೂಸ್ ಮಾಡೋದು ಬೆಸ್ಟ್. ಇನ್ನೊಂದು ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಇದರಿಂದ ಅಂದರೆ, ಈ ನಮ್ಮ ಕೆಂಬರುತ್ತಲ್ವ, ಆ ಟೈಮಲ್ಲಿ ಈ ಮಾವಿನ ಚಿಗುರಿರುತ್ತಲ್ವ, ಅದನ್ನು ಅಲ್ಲಿಂದ ಕಚ್ಚಬೇಕು. ಅಲ್ಲಿಂದ ಕಚ್ಚಿ ಅಗಿಯೋದ್ರಿಂದ ಏನಾಗುತ್ತೆ, ಕೆಮ್ಮು ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ, ಒಸಡು ಅಂದರೆ ನಮ್ಮ ಹಲ್ಲುಗಳು ಒಸಡು ಇರುತ್ತಲ್ವ, ಅಲ್ಲಿ ನಾವು ಬ್ರಷ್ ಮಾಡೋಕ್ಕೆ ಹೋಗ್ತೀವಿ, ತಕ್ಷಣ ಏನೋ ಇಮಿಡಿಯೇಟ್ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವ್ರಿಗಲ್ವಾ. ಆ ಥರ ಆಗೋದಕ್ಕೆಲ್ಲ ಇದು ಬೆಸ್ಟ್ ಸೊಲ್ಯೂಷನ್ನು. ಏನಂದರೆ ಮಾವಿನ ಚಿಗುರನ್ನ ಕಚ್ಚೋದ್ರಿಂದ, ಅದನ್ನು ಅಗಿಯೋದ್ರಿಂದ ಆ ಬ್ಲಡ್ ಸ್ಟಾಪ್ ಆಗುತ್ತೆ. ಇದು ಮಾಡಿ ಎಲ್ಲರೂ ದಯವಿಟ್ಟು. ಅಷ್ಟೇ ಅಲ್ಲ, ಇದು ದೇಹಕ್ಕೆ ಹೀಟಲ್ಲ. ಮಾವಿನ ಹಣ್ಣು ಕೆಲವರು ಹೇಳ್ತಾರೆ ಹೀಟು ಅಂತ, ಅದು ಹೀಟಲ್ಲ, ತಂಪು. ಅಷ್ಟೇ ಅಲ್ಲ, ಜೀರ್ಣಶಕ್ತಿ ಹೆಚ್ಚಿಸ್ತದೆ. ಇನ್ನೊಂದು ಅದರಲ್ಲಿ ಅದೇನೋ ತುಂಬಾ ಅಂದರೆ ಪ್ರಯೋಜನಕಾರಿಯಾಗಿದೆ ಬಿಡಿ. ಮೆಮೊರಿ ಪವರ್ ಹೆಚ್ಚಾಗುತ್ತೆ ಇದರಿಂದ. ಅಷ್ಟೇ ಅಲ್ಲ, ನಮಗೆ ಬೇಕಾದಂಥ ಶಕ್ತಿ ವೃದ್ಧಿ ಆಗ್ತದೆ. ಈ ಮಾವಿನ ಹಣ್ಣಿನ ರಸದ ಜೊತೆಗೆ ಈ ಹಸುವಿನ ಹಾಲನ್ನು ಸ್ವಲ್ಪ ಕಾಯಿಸಿ ಬಿಸಿ ಇರಲಿ. ಆ ಟೈಮಲ್ಲೇ ಏನು ಗೊತ್ತಾ, ತುಪ್ಪ ಸ್ವಲ್ಪ ತೊಗೊಳ್ಳಿ. ತುಪ್ಪ ತೊಗೊಂಡು ಮಿಕ್ಸ್ ಮಾಡಿಬಿಡಿ ಅದಕ್ಕೆ. ಯಾಕೆಂದರೆ ಆರಿದ ಮೇಲೆ ಅದು ಮಿಕ್ಸ್ ಆಗೋಲ್ಲ. ಬಟ್ ಅದನ್ನು ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಚೆನ್ನಾಗಿ ಆರಿದ ಮೇಲೆ ಈ ಮಾವಿನ ಹಣ್ಣಿನ ರಸನ ಮಿಕ್ಸ್ ಮಾಡಿ. ಹೇಗೆ ಕೊಡ್ತೀರ ಗೊತ್ತಾ? ಗ್ಲಾಸಲ್ಲಿ ಕೊಡಬೇಡಿ, ಬರೀ ಸ್ಪೂನಲ್ಲಿ. ಮಾರ್ನಿಂಗ್ 2 ಸ್ಪೂನು, ಈವ್ನಿಂಗ್ 2 ಸ್ಪೂನ್, ಆ ಥರ ಕೊಡ್ತಾ ಬನ್ನಿ. ಹೋದ ಮಕ್ಕಳಿಗೆ ತುಂಬ 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 ಒಳ್ಳೆಯದಿದೆ. ಯಾಕೆಂದರೆ ಮೆಮೊರಿ ಪವರ್ ಚೆನ್ನಾಗಿರುತ್ತೆ ಅವ್ರಿಗೆ. ಯಾಕೆಂದರೆ ತುಂಬ ಟೆನ್ಷನ್ ಹೋಗುತ್ತೆ. ಏನಂದರೆ
ಅವ್ರಿಗೆ ಮರ್ತು ಹೋಗ್ತಾರೆ ಓದಿರೋದನ್ನ. ಏನು ಓದಿದ್ದೆ ಓದ್ತಾರೆ ಪಾಪ, ಓದಿತಿರು ಮರ್ತೋಗ್ಬಿಡ್ತಾರೆ. ಬಟ್ ಅವ್ರಿಗೆಲ್ಲ ನಾವು ಇದು ಐಡಿಯಾ ಕೊಡೋದು ನಾವು ಮಾಡೋದು ಒಳ್ಳೇದೇ ಅಂತ ನನಗನ್ಸುತ್ತೆ. ಇದು ಮಾಡಿ ಬೆಸ್ಟು ಪ್ಲೀಸ್. ಅಷ್ಟೇ ಅಲ್ಲ, ಆ ಮಕ್ಕಳು ಓದೋ ಟೈಮಲ್ಲಿ ಏನಂದರೆ ತನ್ನ ಅಶ್ವಿದ್ರೋ ಗೊತ್ತಾಗಲ್ಲ, ಅಶ್ವಿದ್ಯಾ ಅಂದ್ರೆ ಇಲ್ಲ ನಂಗೆ ಬೇಡ ಅಂತಿರ್ತಾರೆ. ಯಾಕೆ ಹೇಳಿ, ಅವರು ಹೋಮ್ವರ್ಕ್ ಕಡೆ ಗಮನ, ನಾಳೆ ಮಿಸ್ ಬೈತಾರೆ, ಅಲ್ಲಿ ಸ್ಕೂಲಲ್ಲಿ ಎಲ್ಲರ ಮುಂದೆ ಬೈಸ್ಕೊಬೇಕು, ಆಮೇಲೆ ಎಕ್ಸಾಮಲ್ಲಿ ಇದು ಮಾಡಬೇಕು, ಬರೀ ಆ ಕಡೆನೇ ಗಮನ ಎಲ್ಲ ಹೊರಟೋಗಿರುತ್ತೆ. ಅದಕ್ಕೆ ನಾವೆಲ್ಲ ಬೆಟರ್ ಈ ಥರ ಮಾಡಿಕೊಡೋದು ಬೆಸ್ಟ್ ಮಕ್ಕಳಿಗೆ ಅಂತ ನನಗೆ ಅನಿಸುತ್ತೆ. ಈ ಥರ ಮಾಡೋದು ಒಳ್ಳೆಯದು. ಅವ್ರಿಗೆ ಅಶ್ವಚ್ಛದಾಗ ಅವರೇ ಆಟೋಮೆಟಿಕ್ ಊಟ ಬೇಕು ಅಂತ ಬಂದುಬಿಡ್ತಾರಲ್ವಾ. ನಿಜ, ಅದು ಮಾಡೋದು ಬೆಟರ್ದೇನು. ಅಷ್ಟೇ ಅಲ್ಲ, ಇದು ಲೂಸ್ ಮೋಷನ್ಗೆ ತುಂಬ ಇದು ರಾಮಬಾಣ ಅಂತ ಹೇಳ್ಬೋದು. ಇದನ್ನು ಜೇನುತುಪ್ಪ ಬೆರೆಸಿ ಸೇವಿಸಿದರೆ ಅದು ಅತಿಸಾರ ಆಗಲಿ, ಮಾಮೂಲಿ ಭೇದಿ ಆಗಲಿ, ಮಾಮೂಲಿ ಅದೇ ಲೂಸ್ ಮೋಷನ್ ಆಗಲಿ, ಅದು ಕಂಟ್ರೋಲಿಗೆ ಬರುತ್ತೆ. ಅಷ್ಟೇ ಅಲ್ಲ, ಹುಣಸೆ ಚಿಗುರು ಇದೆಯಲ್ಲ ನೋಡಿದಿರಲ್ಲ, ಹುಣಸೆ ಚಿಗುರನ್ನ ತೊಗೊಂಡು ಅದು ನಮ್ಮ ಮಾವಿನ ಪೀಚ್ ಅಂತಾರಲ್ಲ, ಮಾವಿನ ಪೀಚನ್ನ ಒಂದು 4-5 ತೊಳೆದ್ಬಿಟ್ಟು, ಹುಣಸೆ ಚಿಗುರನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಇದರಲ್ಲಿ ಏನು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಬೇಯಿಸಿದಾದ್ಮೇಲೆ ಬೆಂದಾದ್ಮೇಲೆ ಆ ಮಾವಿನ ಮಾವಿನ ಹಣ್ಣನ್ನು ತಿನ್ನಬೇಕು. ತಿಂದರೆ ನಮ್ಮ ಮೈಯಲ್ಲಿರೋ ಹೀಟೆಲ್ಲ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಬರೀ ಹೀಟ್ ಒಂದಕ್ಕೆ ಅಲ್ಲ, ಇದರಿಂದ ಮೂಲವ್ಯಾಧಿ ಬರಲ್ಲ, ಲೂಸ್ ಮೋಷನ್ ಹೋಗೋದಕ್ಕೆ ಆರಾಮ ಅನಿಸ್ತೈತೆ. ಆಮೇಲೆ ಕೆಲವ್ರಿಗೆ ಮೋಷನ್ ಹೋಗೋ ಕಡೆ ಉರಿ ಅನಿಸುತ್ತೆ, ನೋವಾಗುತ್ತೆ, ಅದೆಲ್ಲನೂ ದೂರ ಆಗುತ್ತೆ, ಮೂಲವ್ಯಾಧಿ ಕಂಪ್ಲೀಟ್ ವಾಸಿ ಆಗುತ್ತೆ. ಇದು ಮಾಡಿ ಫಸ್ಟು, ಆಮೇಲೆ ಸೆಕೆಂಡ್ ಡಾಕ್ಟ್ರು. ಫಸ್ಟು ಮನೇಲಿ ನಾವು ಏನಾದರೂ ಮಾಡಬೇಕು, ಏನೂ ಮಾಡ್ದಿರೇ ಫಸ್ಟೇ ನಾವು ಡಾಕ್ಟ್ರ್ ಹತ್ರ ಹೋಗಿ ಕೂತ್ಕೊತೀವಿ. ಫಸ್ಟ್ ಅದು ಬಿಟ್ಬಿಟ್ಟು ನಮ್ಗೆ ಗೊತ್ತಿರೋ ಮಟ್ಟಿಗೆ ನಾವು ಮನೇಲಿ ಮಾಡ್ಕೊಳ್ಳೋಣ ಇದನ್ನು. ಅಷ್ಟೇ ಅಲ್ಲ, ಇವಾಗ ಕೆಲವ್ರಿಗೆ ನೀರು ಕುಡ್ದಿರ್ತೀವಿ ಚೆನ್ನಾಗಿ, ಆದರೂ ಬಾಯಾರಿಕೆ ಅನಿಸ್ತಾ ಇರ್ತದೆ ಅಲ್ವಾ. ಬಟ್ ಇದು ನಿಮ್ಗೆ ಅನುಭವ ಆಗಿದೆ ಅಂದ್ಕೊತೀನಿ. ಕೆಲವ್ರಿಗಾಗುತ್ತೆ, ಕೆಲವ್ರಿಗಾಗಲ್ಲ, ಬಟ್ ಆಗುತ್ತೆ ಕೆಲವ್ರಿಗೆ. ಆ ಟೈಮಲ್ಲಿ ಅಂಥವರೆಲ್ಲ ಈಗ ಈ ಥರ ಇದು ಮಾವಿನ ಹಣ್ಣಿನ ರಸ ಕುಡಿಯೋದ್ರಿಂದ ಆ ಬಾಯಾರಿಕೆ ಹಿಂಗುತ್ತೆ. ಇಷ್ಟೆಲ್ಲ ಇರುತ್ತೆ. ದೈಹಿಕ ಅಂದರೆ ಚಟುವಟಿಕೆ ನಮ್ಮ ದೇಹದಲ್ಲಿ, ಅಂದರೆ ಆ್ಯಕ್ಟಿವ್ನೆಸ್ ಜಾಸ್ತಿ ಆಗ್ತೀವಿ, ಆರಾಮಾಗಿರ್ತೀವಿ. ಆಮೇಲೆ ತಿರ್ಗಾ ನೋಡಿ, ನಮಗೆ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ, ಮಲಬದ್ಧತೆ ದೂರ ಆಗುತ್ತೆ, ಎಲ್ಲದರಿಂದ ಆ್ಯಕ್ಟಿವ್ ಇರ್ತೀವಲ್ವ ನಾವು. ರೋಗದಿಂದ ಮುಕ್ತಿ ಆದ್ರಿಂದ ನಾವು ಆ್ಯಕ್ಟಿವ್ನೆಸ್ ಆಟೋಮೆಟಿಕ್ ಬರುತ್ತೆ. ಏನಾದರೂ ರೋಗ ಇದ್ದರೆ ನಾವು ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ, ಯಾವ ಮನುಷ್ಯನೂ ಸಾಧ್ಯ ಇಲ್ಲ, ಇದಲ್ವಾ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್. ನೋಡಿ, ಮಾವಿನ ಹಣ್ಣು ಬಗ್ಗೆ ನನಗೆ ಗೊತ್ತಿರೋದು ಇಷ್ಟಿರೋದು ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ನಿಮ್ಗೆ ಹೆಚ್ಚಾಗಿ ತಿಳಿದಿರೋದು ದಯವಿಟ್ಟು ಶೇರ್ ಮಾಡಿ, ಎಲ್ರಿಗೂ ಅಂದರೆ ತಿಳ್ಕೊಬೇಕು. ಯಾಕೆಂದರೆ ಹಣ್ಣುಗಳ ಬಗ್ಗೆ ಆಗಲಿ, ನಾವು ತಿನ್ನೋ ಆಹಾರ, ಊಟದ ಬಗ್ಗೆ ಪ್ರತಿಯೊಬ್ಬ ಮನುಷ್ಯನೂ ತಿಳ್ಕೊಬೇಕು. ಪ್ರತಿಯೊಬ್ಬರೂ ಆರೋಗ್ಯವಾಗಿರಬೇಕು, ಪ್ರತಿಯೊಬ್ಬರು ಕೆಲಸ ಮಾಡೋಣ. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್.